ಇನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಿಮಗೆ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ 8ನೇ ತಾರೀಕಿನಿಂದ. ಆದರೆ ಈ ಸುವರ್ಣಸೌಧಕ್ಕೆ ಉಗ್ರರ ಕರಿನೆರಳು ಬಿದ್ದಂತೆ ಕಾಣಿಸ್ತಾ ಇದೆ. ಚಳಿಗಾಲದ ಅಧಿವೇಶನ ಇದೆ ಡಿಸೆಂಬರ್ 8ನೇ ತಾರೀಕಿನಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ. ಈ ಸಂದರ್ಭದಲ್ಲಿ ಸುವರ್ಣಸೌಧಕ್ಕೆ ಉಗ್ರರ ಕರಿನೆರಳು. ಅದಕ್ಕಂತ 6,000 ಪೊಲೀಸರು ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಅಧಿವೇಶನದ ಕೊನೆಯ ಹಂತದ ಸಿದ್ಧತೆಯನ್ನು ಡಿಸಿ ಪರಿಶೀಲನೆ ಮಾಡಿದ್ದಾರೆ. ಡಿಸಿ ಮೊಹಮ್ಮದ್ ರೋಷನ್ ಅವರು ಸುವರ್ಣಸೌಧದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಬೆಳಗಾವಿಯ ಪೊಲೀಸ್ ಕಮಿಷನರ್ ಭೂಷಣ್ ಎಸ್ಪಿ ಕೂಡ ಭೇಟಿಯನ್ನು ಕೊಟ್ಟರು, ಪರಿಶೀಲಿಸಿದರು. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಡಿಸಿ ಮೊಹಮ್ಮದ್ ರೋಷನ್. ಆಮೇಲೆ ಈ ಅಸೆಂಬ್ಲಿ ಒಳಗಡೆ ಸ್ಪೀಕರ್, ಸಿಎಂ ಆಫೀಸ್ ಚೇಂಬರು ಎಲ್ಲವನ್ನೂ ಪರಿಶೀಲನೆ ಮಾಡಿದ್ದಾರೆ. ಡಾಗ್ ಸ್ಕ್ವಾಡ್ ಇಟ್ಕೊಂಡೆ 10 ದಿನಗಳ ಅಧಿವೇಶನಕ್ಕೆ ಈಗ ಆಲ್ರೆಡಿ ಸುವರ್ಣಸೌಧ ಸಜ್ಜಾಗಿದೆ. ಸೆಕ್ಯೂರಿಟಿನೂ ಕೂಡ ಟೈಟ್ ಮಾಡಲಾಗಿದೆ. ಉಗ್ರರ ಕರಿನೆರಳು ಬಿದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಇತ್ತೀಚೆಗಂತೂ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. ಕೆಂಪುಕೋಟೆಯ ಮುಂಭಾಗದಲ್ಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆಮೇಲೆ ಬೆಂಗಳೂರಿನ ಏರ್ಪೋರ್ಟ್ಗಳಿಗೆ, ಬೆಂಗಳೂರಿನ ಒಂದಷ್ಟು ಪ್ರತಿಷ್ಠಿತ ಬಿಲ್ಡಿಂಗ್ಗಳಿಗೆ, ಸ್ಕೂಲ್ಗಳಿಗೆ ಬೆದರಿಕೆಯ ಇಮೇಲ್ಗಳು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಕರಿನೆರಳು ಬೀಳಬಾರದು ಇದ್ರ ಮೇಲೆ ಸುವರ್ಣಸೌಧದ ಮೇಲೆ. ಸೊ ಹಾಗಾಗಿ ಸೆಕ್ಯೂರಿಟಿ ಟೈಟ್ ಮಾಡಬೇಕಾಗತ್ತೆ. ಹೇಳ್ತೀವಲ್ಲ, ಎಲ್ಲವೂ ಆದಮೇಲಲ್ಲ ಕ್ರಮ ತೆಗೆದುಕೊಳ್ಳೋದು, ಆಗೋದಕ್ಕೂ ಮುಂಚೆ ನಾವು ಆಗದೇ ಇರೋಂಗೆ ತಡೆಗಟ್ಟೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಅದರ ಕಾರ್ಯಪ್ರವೃತ್ತರಾಗಿದ್ದಾರೆ ಡಿ ಸಿ ಮೊಹಮ್ಮದ್ ರೋಷನ್. ಎಲ್ಲ ಸಿಬ್ಬಂದಿದು ಉಳ್ಕೊಳ್ಳೋಕ್ಕೆ 12ಕ್ಕಿಂತ ಜಾಸ್ತಿ ಜಾಗೆಯಲ್ಲಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದ್ದೀವಿ. ಅದರಲ್ಲಿ ದೊಡ್ಡದಾದ ಇದು ಟೆಂಟ್ ಸಿಟಿ ಇದೆ ನಮ್ಮದು. ಇಲ್ಲಿ 2500 ಸಿಬ್ಬಂದಿದು ವ್ಯವಸ್ಥೆ ಇದೆ. ಇಲ್ಲಿ ಬೆಡ್, ಮ್ಯಾಟ್ರೆಸ್, ಪಿಲೋ ಕವರ್, ಬ್ಲ್ಯಾಂಕೆಟ್, ಚಳಿಗಾಲ ಇರೋದ್ರಿಂದ ಬ್ಲ್ಯಾಂಕೆಟ್ ಈ ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ ಪ್ರಾಪರ್ ಇಲ್ಲಿ ಡೈನಿಂಗ್ ರೂಮ್ ಇದೆ ಊಟ ಮಾಡೋಕ್ಕೆ, ಮತ್ತು ಈ ಸೈಡಲ್ಲಿ ವಾಶ್ರೂಮ್ ಮತ್ತು ಟಾಯ್ಲೆಟ್ 2 ವ್ಯವಸ್ಥೆ ಇದೆ ಇಲ್ಲಿ. ಅದರ ಜೊತೆಗೆ ಬಿಸಿ ನೀರಿನ ಕೂಡ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೂವರೆಗೆ ನಮಗೆ 47 ಅರ್ಜಿಗಳು ಬಂದಿದ್ದೀವಿ. ನಾವು ಎಲ್ಲರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ. ನಮ್ಮ ಷರತ್ತುಗಳ ಜೊತೆಗೆ ನಾವು ಅವರಿಗೆ ಅನುಮತಿ ನೀಡ್ತೀವಿ. ಇನ್ ಜನರಲ್ ಎಲ್ಲ ಪೊಲೀಸ್ ಇಲಾಖೆದವರು ಈಗ ಕಟ್ಟೆಚ್ಚರಿನಲ್ಲಿ ಇದ್ದಾರೆ ಈ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ. ಅದರ ಜೊತೆಗೆ ನಾವು ನಮ್ಮ ಬಾಂಬ್ ಡಿಟೆಕ್ಷನ್ ಆ್ಯಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಮತ್ತು ಆ್ಯಂಟಿ ಸಾಬೋಟಾಜ್ ಚೆಕ್ ಟೀಮ್, ನಮ್ಮದು ಸ್ನಿಫರ್ ಡಾಗ್ಸ್, ಅದರಿಂದ ಈ ಎಲ್ಲ ಏರಿಯಾದು ಸೆಕ್ಯೂರಿಟಿ ನಾವು ಇನ್ಶೂರ್ ಮಾಡ್ತೀವಿ. ಅದರ ಜೊತೆಗೆ ನಮ್ಮದು ಪ್ಯಾಟ್ರೋಲಿಂಗ್ ಆಗಲಿ, CCTV ಮಾನಿಟರಿಂಗ್ ಆಗಲಿ, ಡ್ರೋನ್ ಮಾನಿಟರಿಂಗ್ ಆಗಲಿ, ಬಾಡಿ ಒನ್ ಕ್ಯಾಮೆರಾ ಮಾನಿಟರಿಂಗ್ ಆಗಲಿ ಎಲ್ಲ. ಈ ವರ್ಷ ಚಳಿಗಾಲದ ಅಧಿವೇಶನ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾನು, ನನ್ನ SP ರವರು, CO ರವರು, ಪೊಲೀಸ್ ಆಯುಕ್ತರು, ನಾವೆಲ್ಲರೂ PWD ಅವರ ಜೊತೆ ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರ ಜೊತೆ ಎಲ್ಲ ಚರ್ಚೆ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ದೀವಿ. ಈ ವರ್ಷ ಸರಿಸುಮಾರು 3,000 ಕೋಟಿಗಳನ್ನು ನಾವು ನಮ್ಮ ವಶಕ್ಕೆ ತಗೊಂಡಿದ್ವಿ. ಸರ್ಕಾರಿ ಸರ್ಕ್ಯೂಟ್ ಹೌಸ್ಗಳಿರ್ಬೋದು, ಖಾಸಗಿ ಹೋಟೆಲ್ಗಳಿರ್ಬೋದು, ಜೊತೆಯಲ್ಲಿ ಸರಿಸುಮಾರು 700 ವಾಹನಗಳನ್ನು ರೆಕ್ವಿಸಿಷನ್ ಮಾಡಿದ್ದೀವಿ. ಅದಲ್ಲದೆ 7,000ರಿಂದ 8,000 ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡ್ಕೊಂಡಿದ್ದೀವಿ. ಊಟದ ವ್ಯವಸ್ಥೆ ಹಾಗೂ ಎಲ್ಲ ರೀತಿಯ ಲಾ ಅಂಡ್ ಆರ್ಡರ್ನು ಕಾಪಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಹಿಂದಿನ ವರ್ಷ ಬಹಳ ಸುಸರ್ಜಿತವಾಗಿ ಚೆನ್ನಾಗಿ ಚಳಿಗಾಲದ ಅಧಿವೇಶನ ಆಗಿದೆ. ಅದಕ್ಕಂತೂ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಬೆಳಗಾವಿ ಅಧಿವೇಶನ ಶುರುವಾಗ್ತಾ ಇದೆ 8ನೇ ತಾರೀಕಿನಿಂದ. ಸೊ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳು, ತಯಾರಿಗಳು, ಸೆಕ್ಯೂರಿಟಿ ಟೈಟ್ ಮಾಡೋ ವಿಚಾರ ಸಂಬಂಧ ಏನೇನಾಗ್ತಾ ಇದೆ ಬೆಳವಣಿಗೆಗಳು? ಇನ್ನೇನು ಇದೆ, ಡಿಸೆಂಬರ್ 8ನೇ ತಾರೀಕಿನಂತ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗಾವಿಯ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಬೆಳಗಾವಿಯ ಪೊಲೀಸ್ ಇಲಾಖೆ ಸರ್ವಸನ್ನದ್ಧ ಆಗಿದೆ ಅಂತಾನೆ ಹೇಳಬೇಕಾಗುತ್ತೆ. ಭದ್ರತೆ ದೃಷ್ಟಿಯಿಂದ ಇಡೀ ಸುವರ್ಣಸೌಧದ ಏನೋ ಒಂದು ಮುಖ್ಯಮಂತ್ರಿ ಕೊಠಡಿ ಆಗಿರ್ಬೋದು, ಉಳಿದ ಎಲ್ಲಾ ಸಚಿವರ ಕೊಠಡಿ, ಸಭಾಧ್ಯಕ್ಷರ ಕೊಠಡಿ ಅದೇ ಡಾಗ್ ಸ್ಕ್ವಾಡ್ ಇಟ್ಕೊಂಡು ಈಗಾಗಲೇ ಭದ್ರತೆ ದೃಷ್ಟಿಯಿಂದ ಚೆಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾಗಿ ದೆಹಲಿಯ ಕೆಂಪು ಕೋಟೆಯ ಬಳಿ ಒಂದು ಉಗ್ರರ ಸ್ಫೋಟಗೊಂಡಿತ್ತು. ಉಗ್ರರು ಸ್ಫೋಟಗೊಂಡು ಅಲ್ಲಿ ಸಾವನ್ನಪ್ಪಿದ ನಂತರ ಈ ಬೆಳಗಾವಿಯ ಸುವರ್ಣಸೌಧಕ್ಕೂ ಸಹ ಒಂದು ಇಂಟೆಲಿಜೆನ್ಸಿ ಮಾಹಿತಿ ಬಂದಿದೆ. ಆ ಒಂದು ಮಾಹಿತಿ ಆಧರಿಸಿ ಈಗಾಗಲೇ ಸುವರ್ಣಸೌಧಕ್ಕೆ ಬಿಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ. ಸುವರ್ಣಸೌಧಕ್ಕೆ ಬರುವಂತಹ ಅಧಿಕಾರಿಗಳಾಗಿರ್ಬೋದು, ಸಚಿವ ಸಂಪುಟದ ಸಚಿವರಾಗಿರ್ಬೋದು, ಶಾಸಕರಿಗೆ ಭದ್ರತೆ ಒದಗಿಸಬೇಕು. ಮತ್ತೆ ಇಲ್ಲಿ ಬರುವಂತಹ ಪ್ರಮುಖವಾಗಿ ಪ್ರತಿಭಟನಾಂಗತರು ಏನಿರ್ತಾರೆ ಅವ್ರಿಗೂ ಭದ್ರತೆ ಕೊಡಬೇಕಂತೇಳಿ ಈಗಾಗಲೇ 6,000ಕ್ಕೂ ಹೆಚ್ಚು ಪೊಲೀಸರನ್ನ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುವಂತಹ ಚಳಿಗಾಲ ಅಧಿವೇಶನಕ್ಕೆ ನಿಯೋಜನೆ ಮಾಡಲಾಗಿದೆ ಅಂತೇಳಿ ಬೆಳಗಾವಿಯ
ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಭೂಷಣ್ ಭೂಷಣ್ ಅವರು ತಿಳಿಸಿದ್ದಾರೆ. ಅದೇ ತರನಾಗಿ ಮೊಹಮ್ಮದ್ ಹುಸೇನ್ ಅವರು ಸ್ವತಃ ತಾವೇ ತಮ್ಮ ತಂಡವನ್ನ ಕಟ್ಟಿಕೊಂಡು ಸುವರ್ಣಸೌಧವನ್ನ ವೀಕ್ಷಿಸಿ ಅಲ್ಲಿರುವಂತಹ ಭದ್ರತಾ ದೃಷ್ಟಿಯಿಂದ ಏನೇನೋ ಒಂದು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು, ಆ ಕ್ರಮವನ್ನು ಈಗಾಗಲೇ ಕೈಗೊಂಡಿದ್ದಾರೆ ಅಂತ ಹೇಳಿ ಮೊಹಮ್ಮದ್ ಹುಸೇನ್ ಅವರು ಹೇಳಿದ್ದಾರೆ. ಸಚಿನ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.